ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋರಾಟ ಇವತ್ತು ನೆನೆದಲ್ಲ. ಈಗ ಇಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇವರಿಬ್ಬರ ನಡುವೆ ತಿಕ್ಕಾಟದಿಂದ ಕಾರ್ಮಿಕರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಮೇಡಮ್, ವೆರಿ ಕ್ಲಿಯರ್ ಕಟ್ ಆಗಿ BBMP ಆದೇಶ ಇದೆ. 2021ರಲ್ಲಿ 11ನೇ ತಿಂಗಳಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾರ್ಮಿಕರ ಕೈಯಲ್ಲಿ ವಿಂಗಡಣೆ ಮಾಡದೇನೆ ಪಬ್ಲಿಕ್ ಸಾರ್ವಜನಿಕರೇ ಮನೆ ಕಸನ ಡಿವೈಡ್ ಮಾಡಿ ಕೊಡಬೇಕು ಅಂತೀಗ. ಬಟ್ ಮನೆಯವರು ಮಾಡ್ತಾ ಇಲ್ಲ. ಜಾಸ್ತಿ ಎಲ್ಲ ರೋಡ್ ತಂದು ಹಾಕ್ಬಿಡ್ತಾರೆ ರಾತ್ರಿ ಹೊತ್ತು. ಯಾವಾಗ ಬೇಕೋ ನೈಟ್ ಡ್ಯೂಟಿ ಹಾಗೆ ಹೀಗೆ ಅಂತೇಳಿ ಏನೇನೋ ರಾಶಿ ಬ್ಲಾಕ್ ಸ್ಪಾಟ್ ಕ್ರಿಯೇಟ್ ಆಗ್ತಾ ಇದೆ. ಕ್ರಿಯೇಟ್ ಆದ್ರೂ ಇಷ್ಟು ದಿನ ಅದು ನಾವು ಕಾರ್ಮಿಕರ ಕೈಯಲ್ಲಿ ಸೆಗ್ರಿಗೇಷನ್ ಮಾಡಂಗಿಲ್ಲ ಅಂತ ಆದೇಶನೇ ಇದೆ. ಈಗ ಒಂದು ತಿಂಗಳಿಂದ ಆದೇಶಕ್ಕೂ ವಿರುದ್ಧವಾಗಿ BSWML ಕಂಪನಿ CEO ಅವರು ಯಾರ ಮೇಲೆ ಒತ್ತಡ, ಗುತ್ತಿಗೆದಾರರ ಮೇಲೆ ಒತ್ತಡ ತರ್ತಾ ಇದ್ದಾರೋ ಇಲ್ಲ ಮಾರ್ಷಲ್ಸ್ ಮೇಲೆ ಒತ್ತಡ ತರ್ತಾ ಇದ್ದಾರೋ ಗೊತ್ತಿಲ್ಲ. ಮಾರ್ಷಲ್ಸ್ ಬಂದು ಸದರಿ ವಾರ್ಡಲ್ಲಿ ಎಲ್ಲ ಕಾರ್ಮಿಕರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ನೀವು LVP ಮಾಡಲೇಬೇಕು, ಬ್ಲಾಕ್ ಸ್ಪಾಟ್ ಸೆಗ್ರಿಗೇಷನ್ ಮಾಡಲೇಬೇಕು, ಹಂಗಿದ್ರೆ ಕೆಲಸ ಮಾಡಿ ಇಲ್ಲಾಂದ್ರೆ ಮಾಡಬೇಡಿ ಅಂತ. ಮೇಡಮ್, BBMP ಆದೇಶ ಇದೆ ಕಾರ್ಮಿಕರ ಕೈಯಲ್ಲಿ ಡಿವೈಡ್ ಮಾಡಿಸ್ಕೊಡ್ದು ಬ್ಲಾಕ್ ಸ್ಪಾಟ್ಗಳು ಅಂತ. ಪಬ್ಲಿಕ್ ಮಾಡ್ಕೊಡೋದನ್ನ ನಾವು ತಗೊಂಡೋಗಿ ಲಾರಿಗಳಿಗೆ ತುಂಬಕ್ಕೇನೆ ನಮಗೆ 20 ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಈ ಬೇಸ್ ಮೇಲೆನೆ. ಪಬ್ಲಿಕ್ ಇಂದ ಒಣಕಸ ಹಸಿ ಕಸ ಅಂತ ಡಿವೈಡ್ ಮಾಡಿಸಿ ಪಬ್ಲಿಕ್ ಕೊಟ್ರೆ ಅದನ್ನ ತಗೊಂಡೋಗು ನಾವು ಲಾರಿಗಳಿಗೆ ತುಂಬ್ತಾ ಇದ್ವಿ ಇಷ್ಟು ದಿನ. ಈಗ ಒಂದು ತಿಂಗಳಿಂದ ರೋಡಲ್ಲಿ ಬಿದ್ದಿರೋ ಕಸನ ಕೈಯಲ್ಲೇ ಡಿವೈಡ್ ಮಾಡಿಸಿ ಆ ವಾಸನೆಗೆ ಅದರಲ್ಲಿ ಇಂಜೆಕ್ಷನ್ ಇರುತ್ತೆ, ಗ್ಲಾಸ್ ಪೀಸ್ ಇರುತ್ತೆ, ಈ ಲೇಡೀಸ್ದು ಬಟ್ಟೆ ಇರುತ್ತೆ, ಎಲ್ಲ ಬೇರೆ ವಿಧವಾದ ಕಾಯಿಲೆಗಳೆಲ್ಲ ಬರುತ್ತೆ ಮೇಡಮ್. ಅದನ್ನ ಆ ವಾಸನೆ ಕುಡಿದು ಆ ಕೆಲಸ ನಮ್ಮ ಕಾರ್ಮಿಕರ ಕೈಯಲ್ಲಿ ಬಲವಂತವಾಗಿ ಮಾಡಿಸ್ತಾ ಇದ್ದಾರೆ. ಈ ಮಾಡಿಸೋದ್ರಿಂದ ಅವರ ಜೀವಕ್ಕೆ ಮತ್ತು ಜೀವನಕ್ಕೆ, ಉದ್ಯೋಗಕ್ಕೆ ಯಾವುದೇ ಒಂದು ಭದ್ರತೆ ಇಲ್ಲ. ಒಂದು ವೇಳೆ ಸರ್ಕಾರನೇ ನೇರ ವೇತನ ಅಂತ ನಾವೇನು ಹೋರಾಟ ಮಾಡ್ತಾ ಇದೀವಿ, ನೇರ ವೇತನ ಕೊಟ್ರೆ ಆ ಕಾರ್ಮಿಕರು ಆ ಕೆಲಸ ಮಾಡ್ತಾರೆ. ಅವ್ರು ಮಾಡಿದ್ರೆ ಅವ್ರಿಗೆ ಗೌರ್ಮೆಂಟ್ ಸೆಕ್ಯೂರಿಟಿ ಇರುತ್ತೆ ಅಂತ ಪ್ರಾಣ ತ್ಯಾಗಕ್ಕಾದ್ರೂ ರೆಡಿ ಇದ್ದು ಮಾಡ್ತಾರೆ. ಈಗ ಕಾಂಟ್ರಾಕ್ಟರ್ ಕಡೆಯಿಂದ ಇದ್ಕೊಂಡು ನಾವು ಮಾಡಿದ್ರೆ ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತಾಯ್ತು. ಇವಾಗ ನಮ್ಗೆ ಯಾರು ಜವಾಬ್ದಾರಿ, ಯಾರು ದಿಕ್ಕು? ಕಾಂಟ್ರಾಕ್ಟರ್ ಬಂದು ನೋಡ್ತಾರಾ? ಅಲ್ಲ, ಸರ್ಕಾರ ನೋಡುತ್ತಾ? ನಮ್ಮ ಜೀವನವೇ ಅಭದ್ರತಾ ಭಾವದಲ್ಲಿ ಇರಬೇಕಾದ್ರೆ ಈಗ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿಗಳ ನಡುವೆ ನಮ್ಮ ಜೀವನ ಮರಣದ ಪ್ರಶ್ನೆ ಆಗಿದೆ ಮೇಡಮ್ ಇದು. ಸರ್, ಮುಂದೆ ಈಗ ಎಷ್ಟು ಜನ ಆರೋಗ್ಯಕ್ಕೆ ತುತ್ತಾಗಿದ್ದಾರೆ? ನಿಮ್ಗೆ ಎಷ್ಟು ಸಂಬಳ ಬರ್ತಾ ಇದೆ? ಮೇಡಮ್, ಸಂಬಳ ಒಂದೊಂದು ವಾರ್ಡಲ್ಲಿ ಒಂದೊಂದು ರೀತಿ ಆಗ್ತಾ ಇದ್ದಾರೆ. ನಮಗೆ ಮಿನಿಮಮ್ ಲೇಬರ್ ಆಕ್ಟ್ ಪ್ರಕಾರ ಸ್ಯಾಲ್ರಿ ಕೊಡಬೇಕು. 21,000 ಸ್ಯಾಲ್ರಿ ಕೊಡಬೇಕು. ಆ 21,000ದಲ್ಲಿ ESI PF ಭರ್ತಿ ಹಿಡಿಬೇಕು. ಯಾವ ವಾರ್ಡಲ್ಲೂ ಯಾವುದೋ ಒಂದೆರಡು ವಾರ್ಡಲ್ಲಿ ಮಾಡ್ತಾ ಇರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಉಳಿದಿದ್ದು 8,000, 9,000, 10,000, 12,000 ಫೈನಲ್ ಕೊಡೋದು. ಕಾರ್ಮಿಕರು ಶೋಷಣೆ ನಡೀತಾ ಇದೆ. ಇದ್ರ ಬಗ್ಗೆ ಎಷ್ಟೇ ಮನವಿಗಳು ಕೊಡಿ ಅಧಿಕಾರಿಗಳಿಗೆ, ಯಾರೂ ಸ್ಪಂದಿಸಲ್ಲ. ಯಾಕೆ ಸ್ಪಂದಿಸಲ್ಲ ಅಂದರೆ ಗುತ್ತಿಗೆದಾರರು ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿರೋದ್ರಿಂದ ಕಾರ್ಮಿಕರಿಗೆ ನೇರವಾಗಿ ಸ್ಯಾಲ್ರಿನೂ ಬರಲ್ಲ. 5 ತಿಂಗಳು ಬ್ಯಾಲೆನ್ಸ್ ಇಟ್ಕೋತಾರೆ ಸಂಬಳ. ಒಂದು ಮಾತ್ರ 5ನೇ ತಿಂಗಳಲ್ಲಿ ಕೊಡ್ತಾರೆ. 4 ತಿಂಗಳು ಅವ್ರ ಹತ್ರನೇ ಇರುತ್ತೆ. ಮ್ಯಾಕ್ಸಿಮಮ್ 90% ನಮ್ಮ ಘನತ್ಯಾಜ್ಯ ವಿಭಾಗದಲ್ಲಿ ಇದೇ ರೀತಿ ಆಗ್ತಾ ಇದೆ. ಕಾರ್ಮಿಕರಿಗೆ ಶೋಷಣೆ ಆಗ್ತಾ ಇದೆ. ಸ್ಯಾಲ್ರಿನೂ ಕೊಡಲ್ಲ, ಅವ್ರಿಗೆ ಫೆಸಿಲಿಟಿಗಳು ಇಲ್ಲ, ಉದ್ಯೋಗ ಭದ್ರತೆ ಆದ ನೇರ ವೇತನನೂ ಕೊಡಲ್ಲ. ಈ ರೀತಿ ಯಾವುದೂ ಕೊಡದೇನೆ ಇವಾಗ ಅವರು ಸಾಯೋ ಪರಿಸ್ಥಿತಿಗೆ ಬಂದಿದ್ದಾರೆ ನಮ್ಮ ಚಾಲಕರು, ಸಹಾಯಕರು. ಇದ್ರ ಬಗ್ಗೆ ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅವ್ರಿಗಂತ ಉದ್ಯೋಗ ಭದ್ರತೆ ಕೊಟ್ಟಿದ್ದೆ ಆದಲ್ಲಿ LVP ಮಾಡಿ ಅಂತ ಹೇಳ್ತಾ ಇದ್ದೀರಾ, ಅದನ್ನ ಅವರು ಇಷ್ಟವಾಗಿ ಮಾಡ್ತಾರೆ. ಈಗ ಕಾಂಟ್ರಾಕ್ಟರ್ ಹತ್ರ ಇದ್ಕೊಂಡು LVP ಮಾಡಿ ಆರೋಗ್ಯಕ್ಕೆ ಏನಾದರೂ ಹಾನಿಕರ ಆಗಿ ಸತ್ತೋದ್ರೆ ಕಾಂಟ್ರಾಕ್ಟರ್ ಕೊಡೋದು 5,000, 10,000 ಅಷ್ಟೇನಾ? ನಮ್ಮ ಡ್ರೈವರ್ಸ್ದು, ಲೋಡರ್ಸ್ದು ಒಂದು ಜೀವಕ್ಕೆ ಅಷ್ಟೇನಾ ಬೆಲೆ? ಸರ್, ಈಗ ಒಂದು ವೇಳೆ ಮಾಡದೇ ಇದ್ರೆ ಸಿಟಿ ಗಾರ್ಬೇಜ್ ಸಿಟಿ ಆಗಲ್ವಾ ಸರ್? ಈಗಾಗ್ಲೇ ಆ ಹೆಸರು ಬರೋದು ಪಕ್ಕ ಅಂತ ಆಗುತ್ತೆ. ಯಾಕಂದ್ರೆ 3-4 ದಿವಸದಿಂದ ಕಸ ಇರ್ತದೆ, ಎಲ್ಲ ಕೂಡ ಅಲ್ಲಲ್ಲಿರುವಂತದ್ದು. ಮೇಡಮ್, ನಮ್ಮ ಜೀವಕ್ಕೆ ಭದ್ರತೆ ಇಲ್ಲ ಅಂದಮೇಲೆ ಗಾರ್ಬೇಜ್ ಸಿಟಿ ಆದ್ರೇನು, ಇನ್ನೊಂದು ಸಿಟಿ ಆದ್ರೆ ನಮ್ಗೇನು ಮೇಡಮ್? ನಮಗೆ ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದನ್ನ ಕೊಟ್ರೆ ತಾನೇ ನಾವು ಕ್ಲೀನ್ ಮಾಡೋದು. ಸಾರ್ವಜನಿಕರಲ್ಲೂ ನಾವು ಮನವಿ ಮಾಡ್ತೇವೆ. ಸಾರ್ವಜನಿಕರ ದೃಷ್ಟಿಯಲ್ಲಿ ನಾವೆಲ್ಲ ಪರ್ಮನೆಂಟ್ ಆಗಿದ್ದೀವಿ ಅನ್ಕೊಂಡ್ಬಿಟ್ಟಿದ್ದಾರೆ ಪಾಪ ಸಾರ್ವಜನಿಕರು. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಾವು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಇದ್ದೀವಿ. ಮಿನಿಮಮ್ 8,000ರಿಂದ 12,000 ಒಳಗಡೆನೆ ಸ್ಯಾಲ್ರಿ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದು 3 ತಿಂಗಳು, 4 ತಿಂಗಳಿಗೆ, 1 ತಿಂಗಳು ತಗೊತಾ ಇದ್ದೀವಿ. ದಯಮಾಡಿ ಇದಕ್ಕೆಲ್ಲ ನೀವು ಇತಿಶ್ರೀ ಆಡದೇ ಇದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಕಸದ ಸಮಸ್ಯೆ ಇನ್ನೂ ಜಾಸ್ತಿ ರೀತಿಯಲ್ಲಿ ಬಿಗಡಾಯಿಸುತ್ತೆ. ಮತ್ತೆ ನಾವು ಮುಂದೆ ಹೋರಾಟ ಮಾಡಬೇಕಾಗುತ್ತೆ ಉಗ್ರ ರೂಪದಲ್ಲಿ.